ರಾಷ್ಟ್ರೀಯ ಹಿಂದ ಸಂಘಟನೆಗೆ ಆರ್ಎಸ್ಎಸ್ ಹಟಾವ್, ಆರ್ಎಸ್ಎಸ್ ಹಟಾವ್, ದಲಿತ ವಿರೋಧಿ ಆರ್ಎಸ್ಎಸ್ಗೆ, ಸಂವಿಧಾನ ವಿರೋಧಿ ಆರ್ಎಸ್ಎಸ್ಗೆ, ಸಂವಿಧಾನ ಬಚಾವ್, ಸಂವಿಧಾನ ಬಚಾವ್, ಆರ್ಎಸ್ಎಸ್ ತೊಲಗಲೇಬೇಕು. ದೇಶದಲ್ಲಿ ಕೋಮು ದ್ವೇಷವನ್ನು ಬಿತ್ತುವಂತ ಒಂದು ಸಂಘಟನೆ ಆದಂತ ರಿಜಿಸ್ಟ್ರೇಷನ್ ಆಗಿರತಕ್ಕಂಥ ಸಂಘಟನೆ ಅಂತ ಆರ್ಎಸ್ಎಸ್ ಸಂಘಟನೆ ವಿರುದ್ಧ ನಮ್ಮ ಒಂದು ದೊಡ್ಡ ಹೋರಾಟ ರಾಷ್ಟ್ರೀಯ ಹಿಂದೂ ಸಂಘಟನೆಯಿಂದ ರಾಜ್ಯವ್ಯಾಪಿ ನಾವು ಹಮ್ಮಿಕೊಂಡಿದ್ದೀವಿ. ಕಾರಣ ಇಷ್ಟೇ, ನಾವು ಆರ್ಎಸ್ಎಸ್ ಯಾಕೆ ವಿರೋಧ ಮಾಡ್ತಾ ಇದ್ದೇವೆ ಅಂತಂದರೆ, ನಮ್ಮ ದೇಶದ ಸಂವಿಧಾನವನ್ನೇ ಅವರು ಆರ್ಎಸ್ಎಸ್ನವ್ರು ಒಪ್ಕೊಳ್ತಾ ಇಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನೇ ಬರೆದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು, ಯಾರು ಆರ್ಎಸ್ಎಸ್ನವರು. ಅದೇ ರೀತಿ ನಮ್ಮ ದೇಶದ ರಾಷ್ಟ್ರಗೀತೆಯನ್ನು ಒಪ್ಕೊಳ್ತಿಲ್ಲ, ನಮ್ಮ ದೇಶದ ರಾಷ್ಟ್ರಧ್ವಜವನ್ನು ಒಪ್ಕೊಳ್ತಿಲ್ಲ. ಈ ದೇಶದಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂಥ ದಲಿತ ಸಮುದಾಯವನ್ನು ಕೂಡ ಒಪ್ಕೊಳ್ತಾ ಇಲ್ಲ, ಶೋಷಿತ ಸಮುದಾಯವನ್ನು ಕೂಡ ಒಪ್ಕೊಳ್ತಾ ಇದ್ದಲ್ಲ. ಅಂಥ ಆರ್ಎಸ್ಎಸ್ ವಿರುದ್ಧ ನಾವು ರಾಜ್ಯವ್ಯಾಪಿ ಆರ್ಎಸ್ಎಸ್ ಹಟಾವ್, ಸಂವಿಧಾನ ಬಚಾವ್, ಆರ್ಎಸ್ಎಸ್ ಹಟಾವ್, ದೇಶ ಬಚಾವ್ ಅಂತಕ್ಕಂಥ ಘೋಷಣೆಯೊಂದಿಗೆ ನಾವು ರಾಜ್ಯವ್ಯಾಪಿ ಪ್ರಬಲವಾದಂಥ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ದಲಿತ ನಾಯಕರಾದಂಥ ಪ್ರಿಯಾಂಕಾ ಖರ್ಗೆಜಿ ಅವರ ಮೇಲೆ ಕೂಡ ಇಲ್ಲ ಸಲ್ಲದ ಆರೋಪವನ್ನು ಮಾಡಿ ಅವರ ಮೇಲೆ ಮುಗಿಬೀಳುವಂಥ ಕೆಲಸವನ್ನು ಕೂಡ ಮಾಡಿದರು. ಆ ಒಂದು ವಿಷಯವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಖಂಡಿಸ್ತಾ ಇದ್ದೇವೆ. ರಾಜ್ಯವ್ಯಾಪಿ ಯಾವ ದಲಿತ ನಾಯಕರಂಥ ಪ್ರಿಯಾಂಕಾ ಖರ್ಗೆ ಅವರ ಪರವಾಗಿ ಕೂಡ ನಾವು ರಾಜ್ಯವ್ಯಾಪಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಯಾಕಂತಂದರೆ ಅವರು ಸಂವಿಧಾನ ಪರವಾಗಿ ನಿಂತಿದ್ದಾರೆ. ಅವರು ಪ್ರಿಯಾಂಕಾ ಖರ್ಗೆ ಅವರು, ನಾವು ಕೂಡ ರಾಷ್ಟ್ರೀಯ ಹಿಂದೂ ಸಂಘಟನೆ ಸಂವಿಧಾನ ಪರವಾಗಿ ಮತ್ತು ಈ ದೇಶದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಐದು ವರ್ಗದ ಜನರ ಪರವಾಗಿ, ಸಾಮಾಜಿಕ ನ್ಯಾಯದ ಪರವಾಗಿ ಧ್ವನಿ ಎತ್ತುವಂಥ ಕೆಲಸವನ್ನು ನಾವೆಲ್ಲರೂ ಮಾಡ್ತಾ ಇದ್ದೀವಿ. ನಮ್ಮ ಅಜೆಂಡಾ ಇಷ್ಟೇ, ಯಾರು ಸಂವಿಧಾನ ವಿರೋಧಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿರ್ತೈತಿ. ಇದೇ ಆರ್ಎಸ್ಎಸ್ ವಿರುದ್ಧ ಆರ್ಎಸ್ಎಸ್ ಹಟಾವ್, ಸಂವಿಧಾನ ಬಚಾವ್ ಅಂತಕ್ಕಂಥ ಘೋಷಣೆಯೊಂದಿಗೆ ಫೆಬ್ರವರಿ 26 ಇದೇ ಬಸವ ಕಲ್ಯಾಣದಿಂದ ಬೆಂಗಳೂರು ಫ್ರೀಡಮ್ ಪಾರ್ಕಿನವರೆಗೆ 16,000 ಜನರೊಂದಿಗೆ ರಾಷ್ಟ್ರೀಯ ಹಿಂದೂ ಸಂಘಟನೆ ಪಾದಯಾತ್ರೆಯನ್ನು ಕೂಡ ನಾವು ಮಾಡಿ 5 ಜನರನ್ನು ಜಾಗೃತಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಮುತ್ತನ ಶಿವಳ್ಳಿ ಅಂತ, ನಾನು ರಾಷ್ಟ್ರೀಯ ಹಿಂದೂ ಸಂಘಟನೆ ರಾಜ್ಯಾಧ್ಯಕ್ಷ.